ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಯನ್ ಇನ್ನೊಂದು ಹೊಸ ವಿಡಿಯೋನಲ್ಲಿ. ಸೊ ಸ್ನೇಹಿತರೆ, ನಾವಿವತ್ತು ಈ ವಿಡಿಯೋನಲ್ಲಿ ಡಿಜಿಟೆಕ್ ನ ವೈರ್ಲೆಸ್ ಮೈಕ್ ರಿವ್ಯೂ ಮಾಡ್ತಾ ಇದೀವಿ ಸ್ನೇಹಿತರೆ. ಇದರ ಮಾಡೆಲ್ ಬಂದು ಡಿಜಿಟೆಕ್ DWM103 ಅಂತ. ಸೊ ನಿಮಗೆ ಒಳ್ಳೆ ಕಂಟೆಂಟ್ ನ ಡೆಲಿವರ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಈ ಒಂದು ಮೈಕ್ ನ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಮೈಕ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಈ ಒಂದು ವಿಡಿಯೋನಲ್ಲಿ. ಕಮ್ ಆನ್, ಲೆಟ್ಸ್ ಗೆಟ್ ದಿಸ್ ಸ್ಟಾರ್ಟೆಡ್. ಈ ಒಂದು ಮೈಕ್ ಅಲ್ಲಿ ನಿಮ್ಗೆ ಬಾಕ್ಸ್ ಬೇಸಿಕಲಿ ಈ ತರ ಕಾಣುತ್ತೆ. ಸೊ ಮುಂದೆಗಡೆ ಯು ಕ್ಯಾನ್ ಸಿ ಬಾಕ್ಸ್ ನ ಕಂಟೆಂಟ್ಸ್ ನೆಲ್ಲ ನೋಡಬಹುದು ನೀವು. ಎರಡು ಮೈಕ್ ಮತ್ತೆ ಒಂದು ರಿಸೀವರ್ ಇದೆ. ಅಂಡ್ ಈ ಸೈಡ್ ಅಲ್ಲಿ ನಿಮ್ಗೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಇದೆ. ಅಂದ್ರೆ ಏನೇನು ಫೀಚರ್ಸ್ ಬರುತ್ತೆ, ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಲ್ಲ, ಫೀಚರ್ಸ್, ಏನೇನು ಫೀಚರ್ಸ್ ಬರುತ್ತೆ ಅದೆಲ್ಲ ತೋರಿಸಿದ್ದಾರೆ. ಅಂಡ್ ಈ ಒಂದು ಸೈಡ್ ಅಲ್ಲಿ ಅದರ್ ಡೀಟೇಲ್ಸ್ ಲೈಕ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು, ಎಷ್ಟು ಪ್ರೈಸ್ ಅನ್ನೋದೆಲ್ಲ ತೋರಿಸಿದ್ದಾರೆ. ಅಂಡ್ ಹಿಂದೆಗಡೆ ಬಂತು ಅಂತಂದ್ರೆ ನಿಮ್ಗೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿವೈಸ್ ಇಷ್ಟನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಇನ್ನ ಮೇಲೆ ಕೆಳಗೆ ನಥಿಂಗ್, ಏನು ಇಲ್ಲ, ಬ್ಲಾಂಕ್ ಇದೆ. ಸೊ ಇದಿಷ್ಟು ಬಾಕ್ಸ್ ನ ಓವರ್ವ್ಯೂ. ಬಾಕ್ಸ್ ಓಪನ್ ಮಾಡ್ತಂದ್ರೆ ನಾನು ಸೀಲ್ ಆಲ್ರೆಡಿ ಓಪನ್ ಮಾಡಿದ್ದೀನಿ ಸ್ನೇಹಿತರೆ, ಬಿಕಾಸ್ ಇದು ಆನ್ಲೈನ್ ಡೆಲಿವರಿ ಆಗಿತ್ತು. ನನಗೆ ಐ ಜಸ್ಟ್ ವಾಂಟೆಡ್ ಟು ಮೇಕ್ ಶ್ಯೂರ್ ಪ್ರಾಡಕ್ಟ್ ಕರೆಕ್ಟ್ ಆಗಿ ಡೆಲಿವರ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಸೀಲ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ಬಾಕ್ಸ್ ನಲ್ಲಿ ನಿಮ್ಗೆ ನೋಡ್ತು ಅಂತಂದ್ರೆ ನಿಮ್ಗೆ ಬಾಕ್ಸ್ ಓಪನಿಂಗ್ ಏನೇ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ನಿಮ್ಗೆ ಓಪನ್ ಮಾಡಬೇಕು. ಸೊ ಇದೊಂದು ಮ್ಯಾಗ್ನೆಟಿಕ್ ಕ್ಲಿಪ್ ಇದು. ಸೊ ಇದು ಓಪನ್ ಮಾಡಿ ಆಮೇಲೆ ಈ ರೀತಿ ಓಪನ್ ಮಾಡ್ತೀರಾ ಸ್ನೇಹಿತರೆ. ಸೊ ದಿಸ್ ಇಸ್ ಹೌ ದ ಬಾಕ್ಸ್ ಇಸ್. ಇಲ್ಲಿ ನಿಮಗೆ ನೋಡಿದ್ರೆ ಇಲ್ಲೊಂದು ಆಕ್ಸೆಸರೀಸ್ ನ ಒಂದು ಬಾಕ್ಸ್ ಇದೆ. ಅಂಡ್ ಇಲ್ಲಿ ಸ್ಪಾಂಜ್ ಇದೆ. ಈ ಸ್ಪಾಂಜ್ ನ ಓಪನ್ ಮಾಡಿದ್ರೆ ನಿಮ್ಗೆ ಇಟ್ ವಿಲ್ ರಿವೀಲ್ ದ ಮೈಕ್ರೋಫೋನ್. ಇಲ್ಲಿ ಮೈಕ್ರೋಫೋನ್ ನ ಕೇಸ್ ಇದೆ, ಮೈಕ್ರೋಫೋನ್ ಅಂಡ್ ರಿಸೀವರ್ ಕೇಸ್ ಇದೆ. ಓಕೆ. ಸೊ ನೀವು ನೋಡ್ಬೋದು ಇಲ್ಲಿ ಕೇಸ್ ಬಂತು. ಇದನ್ನ ಸೈಡಿಗೆ ಇಡ್ತೀನಿ ಸದ್ಯಕ್ಕೆ. ಸೊ ಅದಾದ್ಮೇಲೆ ನಿಮ್ಗೆ ಈ ಒಂದು ಸ್ಪಾಂಜ್ ನ ಕೂಡ ರಿಮೂವ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎರಡು ಬುಕ್ಲೆಟ್ ಇದೆ. ಸೊ ಒಂದು ಯೂಸರ್ ಮ್ಯಾನ್ಯುಯಲ್. ಓಕೆನಾ. ಸೊ ದಿಸ್ ಇಸ್ ಯೂಸರ್ ಮ್ಯಾನ್ಯುಯಲ್. ಇದನ್ನ ಸೈಡಿಗೆ ಇಡೋಣ. ಅಂಡ್ ಇನ್ನೊಂದು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್. ಇನ್ ಕೇಸ್ ನಿಮ್ಗೆ ಇದು ಸ್ಟ್ರೈಟ್ ಔಟ್ ಆಫ್ ದ ಬಾಕ್ಸ್, ನೀವು ಜಸ್ಟ್ ಮೊಬೈಲ್ ಕನೆಕ್ಟ್ ಮಾಡಿ ಹಂಗೆ ಯೂಸ್ ಮಾಡಬಹುದು ಮೈಕ್ ನ. ಇಫ್ ಇನ್ ಕೇಸ್ ನಿಮ್ಮ ಮೊಬೈಲ್ ಆ ರೀತಿ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಏನೇನ್ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದರ ಬುಕ್ಲೆಟ್ ಇದು. ಓಕೆನಾ. ಇದಾದ್ಮೇಲೆ ನಿಮ್ಗೆ ಒಂದು ಆಕ್ಸೆಸರೀಸ್ ನ ಡಬ್ಬ ಬರುತ್ತೆ. ಸೊ ಆಕ್ಸೆಸರೀಸ್ ನ ಡಬ್ಬ ನೀವು ನೋಡಬಹುದು, ಡಿಜಿಟೆಕ್ ನ ಬ್ರ್ಯಾಂಡಿಂಗ್ ಕೂಡ ಇದೆ. ಸೊ ಇದರಲ್ಲಿ ಇಷ್ಟೇ ಸ್ನೇಹಿತರೆ, ಇದಿಷ್ಟೇ ಈ ಬಾಕ್ಸ್ ನ ಕಂಟೆಂಟ್. ಸೊ ಆಕ್ಸೆಸರೀಸ್ ಡಬ್ಬದಲ್ಲಿ ನಿಮ್ಗೆ ಏನೇನ್ ಬರುತ್ತೆ ಅಂತಂದ್ರೆ ಒಂದು ಕ್ಯಾರಿಂಗ್ ಪೌಚ್. ಸೊ ಇನ್ನೇನು ಇಲ್ಲ ಇದರಲ್ಲಿ. ಕ್ಯಾರಿಂಗ್ ಪೌಚ್ ಒಳಗಡೆನೆ ಬೇರೆ ಆಕ್ಸೆಸರೀಸ್ ಇದೆ. ಸೊ ನೀವು ನೋಡಬಹುದು ಕ್ಯಾರಿಂಗ್ ಪೌಚ್. ಸೊ ವೆಲ್ವೆಟ್ ಫಿನಿಶ್ ಕೊಟ್ಟಿದ್ದಾರೆ ಕ್ಯಾರಿಂಗ್ ಪೌಚ್ ಮೇಲೆ. ಇಟ್ಸ್ ಗುಡ್, ಒಂಥರ ಕಂಫರ್ಟಬಲ್ ಆಗಿದೆ ಹೋಲ್ಡ್ ಮಾಡೋದಕ್ಕೆ. ಇದಾದ್ಮೇಲೆ ನೀವು ಬೇಸಿಕಲಿ ಇದ್ರೊಳಗಡೆ ನೀವು ಏನೇನು ಆಕ್ಸೆಸರೀಸ್ ಇದೆಯೋ ಅದನ್ನೆಲ್ಲ ಹಾಕಿ ಮೈಕ್ರೋಫೋನ್ ನ ಬಾಕ್ಸ್ ನ ಕೂಡ ಹಾಕಿ ಈ ತರ ಲಾಕ್ ಮಾಡ್ಬಿಡ್ಬೋದು ಸ್ನೇಹಿತರೆ. ಸೊ ಇದನ್ನ ನೀವು ಇಟ್ ಈಸ್ ಈಸಿ ಟು ಕ್ಯಾರಿ. ಸೊ ಆ ಒಂದು ಪರ್ಪಸ್ ಇಂದ ಇದನ್ನ ಕೊಟ್ಟಿದ್ದಾರೆ. ಸೊ ಇದರ ಒಳಗಡೆ ನಿಮ್ಗೆ ಒಂದು USB-A ಇಂದ USB-C ನ ಒಂದು ಕೇಬಲ್ ಕೊಟ್ಟಿದ್ದಾರೆ. ದಿಸ್ ಇಸ್ ಟು ಚಾರ್ಜ್ ಮೈಕ್ರೋಫೋನ್ ನ ನೀವು ಇಂಡಿವಿಜುವಲಿ ಕೂಡ ಚಾರ್ಜ್ ಮಾಡಬಹುದು, ಅಥವಾ ಆ ಕೇಸ್ ನ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡುವಂತ ಒಂದು ಕೇಬಲ್. ಇದರ ಜೊತೆಗೆ ಎರಡು ವಿಂಡ್ ಮಫ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇದು ವಿಂಡ್ ಮಫ್. ಓಕೆನಾ. ಸೊ ಅದೇ ರೀತಿ ಎರಡು ವಿಂಡ್ ಮಫ್ ನ ಕೊಟ್ಟಿದ್ದಾರೆ. ಇದು ಒಂದೊಂದು ಟ್ರಾನ್ಸ್ಮಿಟರ್ ನ ಮೇಲೆ ಪ್ಲೇಸ್ ಆಗುತ್ತೆ. ಟ್ರಾನ್ಸ್ಮಿಟರ್ ಅಂದ್ರೆ ಮೈಕ್ ನ ಮೇಲೆ ಪ್ಲೇಸ್ ಆಗುತ್ತೆ. ಇನ್ ಕೇಸ್ ನೀವು ವ್ಲಾಗ್ ಮಾಡೋ ಜಾಗ ತುಂಬಾ ವಿಂಡಿ ಇದ್ರೆ ಈ ಒಂದು ವಿಂಡ್ ಮಫ್ ನ ಯೂಸ್ ಮಾಡಿಕೊಂಡು ನೀವು ರೆಕಾರ್ಡಿಂಗ್ ಮಾಡಬಹುದು. ಅದರಿಂದ ನಿಮ್ಗೆ ವಿಂಡ್ ತುಂಬಾ ರೆಡ್ಯೂಸ್ ಆಗುತ್ತೆ. ವಿಂಡ್ ನ ಒಂದು ನಾಯ್ಸ್ ಬರುತ್ತಲ್ಲ, ಅದು ಬರಲ್ಲ. ಸೊ ಇದಿಷ್ಟು ಬಾಕ್ಸ್ ನ ಕಂಟೆಂಟ್ಸ್ ಆಗಿತ್ತು. ಸೊ ಮೇನ್ ಮ್ಯಾಟರ್ ಗೆ ಬರೋಣ ಈಗ. ಸೊ ಮೇನ್ ಮ್ಯಾಟರ್ ಇಲ್ಲಿದೆ. ಸೊ ಇದರಲ್ಲೇನೆ ನಿಮ್ಗೆ ಕೇಸ್ ಇದೆ ಅಂಡ್ ಅದರ ಒಳಗಡೆ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್ ಇರುತ್ತೆ. ಸೊ ಈ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಕೊಟ್ಟಿದ್ದಾರೆ ಇದನ್ನ. ಸೊ ಪ್ಲಾಸ್ಟಿಕ್ ಕವರ್ ಸೈಡಿಗೆ ಇಡೋಣ ಸದ್ಯಕ್ಕೆ. ಸೊ ನೀವು ನೋಡ್ಬೋದು ಈ ರೀತಿ ಬರುತ್ತೆ. ಓಕೆ. ಸೊ ಟಚ್ ಫೀಲ್ ಅಂಡ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ ಅಷ್ಟಂತೂ ಹೇಳ್ಬೋದು. ಫಸ್ಟ್ ಇಂಪ್ರೆಷನ್ಸ್. ಇದನ್ನ ಹೀಗೆ ಓಪನ್ ಮಾಡಿದ್ರೆ ನಿಮ್ಗೆ ರಿವೀಲ್ ಆಗುತ್ತೆ ಟ್ರಾನ್ಸ್ಮಿಟರ್ಸ್ ಅಂಡ್ ಮೈಕ್ಸ್. ಓಕೆನಾ. ಸೊ ಇದರಲ್ಲಿ ಈಗ ಎರಡು ಟ್ರಾನ್ಸ್ಮಿಟರ್ ಇದೆ. ಓಕೆ. ಸೊ ನೀವು ನೋಡ್ಬೋದು ಎರಡು
ಟ್ರಾನ್ಸ್ಮಿಟರ್ ಅಂಡ್ ಇದರ ಜೊತೆಗೆ ಒಂದು ರಿಸೀವರ್. ಸೊ ದಿಸ್ ಇಸ್ ದ ರಿಸೀವರ್. ಇಲ್ಲಿ ನೀವು ನೋಡಬಹುದು ಒಂದು USB Type-C ಪೋರ್ಟ್ ಇದೆ, ಇನ್ನೊಂದು ಲೈಟ್ನಿಂಗ್ ಪೋರ್ಟ್ ಇದೆ. ಸೊ ಇದರ ಸ್ಪೆಷಾಲಿಟಿ ಬಂದು ನೀವು ಯಾವುದೇ ಡಿವೈಸ್ ನಿಮ್ಮ ಹತ್ರ ಇದ್ರೂ ಕೂಡ, ಆಂಡ್ರಾಯ್ಡ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಎರಡರ ಜೊತೆ ಕೂಡ ಇದನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ಅದಾದ್ಮೇಲೆ ನಿಮ್ಗೆ ನೋಡ್ಬೋದು ಇನ್ನೇನು ಇಲ್ಲ ಇದರಲ್ಲಿ. ಸೊ ಖಾಲಿ ಡಬ್ಬ ಅಂಡ್ ಕೇಸ್ನ ಓವರ್ವ್ಯೂ ತೋರಿಸ್ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ 4 LED ಲೈಟ್ಸ್ ಇದೆ. ಸೊ ಈ 4 LED ಲೈಟ್ಸ್ ನಿಮ್ಗೆ ಬ್ಯಾಟರಿ ಲೆವೆಲ್ ಇಂಡಿಕೇಟ್ ಮಾಡುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಲೈಟ್ ಆನ್ ಆದ್ರೆ, ಚಾರ್ಜ್ ಮಾಡಬೇಕಾದ್ರೆ ಫಸ್ಟ್ ಲೈಟ್ ಆನ್ ಆಗಿದೆ ಅಂತಂದ್ರೆ ದಟ್ ಮೀನ್ಸ್ 25% ಬ್ಯಾಟರಿ ಇದರಲ್ಲಿ ಇನ್ನೂ ಉಳಿದಿದೆ ಅಂತ. ಸೆಕೆಂಡ್ ಲೈಟ್ ಆನ್ ಮಾಡಿದ್ರೆ 50%, ಥರ್ಡ್ ಲೈಟ್ ಆನ್ ಆಗಿದ್ರೆ 75% ಅಂಡ್ ಫೋರ್ತ್ ಲೈಟ್ ಆನ್ ಆಗಿದ್ರೆ 100%, ಕ್ಲೋಸ್ ಟು 100% ಚಾರ್ಜ್ ಇದರಲ್ಲಿ ಇದೆ ಅಂತ ಅರ್ಥ. ಸೊ ಇದನ್ನ ಈಗ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ಬ್ಯಾಟರಿ ಬ್ಯಾಕಪ್ ಹೇಗೆ ಕೊಡುತ್ತೆ ಅನ್ನೋದು ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇಂಡಿವಿಜುವಲ್ ಟ್ರಾನ್ಸ್ಮಿಟರ್ಸ್ ನಿಮ್ಗೆ ಅಪ್ ಟು 8 ಗಂಟೆಗಳ ಬ್ಯಾಟರಿ ಲೈಫ್ ಕೊಡುತ್ತೆ ಸ್ನೇಹಿತರೆ. ಒಂದೊಂದು ಟ್ರಾನ್ಸ್ಮಿಟರ್ ಕೂಡ ನಿಮ್ಗೆ 8 ಗಂಟೆಗಳ ಬ್ಯಾಕಪ್ ಕೊಡುತ್ತೆ. ಸೊ ಒಂದ್ಸರಿ ನೀವು ಫುಲ್ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಈ ಒಂದು ಟ್ರಾನ್ಸ್ಮಿಟರ್ನ ನೀವು 8 ಗಂಟೆಗಳ ಕಾಲ ರೆಕಾರ್ಡಿಂಗ್ಗೋಸ್ಕರ ಯೂಸ್ ಮಾಡ್ಬೋದು. ಹಾಗೆ ಈ ಕೇಸ್ ಏನಿದೆ, ಈ ಕೇಸ್ನ ಯೂಸ್ ಮಾಡಿಕೊಂಡು ನೀವು ಈ ಟ್ರಾನ್ಸ್ಮಿಟರ್ಸ್ನ, 2 ಟ್ರಾನ್ಸ್ಮಿಟರ್ಸ್ನ ಅಪ್ ಟು 3.5 ಟೈಮ್ಸ್ 3.5 ಸರಿ ಚಾರ್ಜ್ ಮಾಡ್ಬೋದು. ಹಾಗೆ ನೋಡಕ್ ಹೋದ್ರೆ ಮೋರ್ ದ್ಯಾನ್ 32 ಅವರ್ಸ್, ಕ್ಲೋಸ್ ಟು 40 ಅವರ್ಸ್ ಆಫ್ ಬ್ಯಾಟ್ರಿ ಬ್ಯಾಕಪ್ ನಿಮ್ಮ ಕೈಯಲ್ಲಿ ಇರುತ್ತೆ ಸ್ನೇಹಿತರೆ. ಫಾರ್ ಎನಿ ಕೈಂಡ್ ಆಫ್ ರೆಕಾರ್ಡಿಂಗ್ ಐ ಥಿಂಕ್ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಫೀಚರ್ ಆಗಿದೆ. ಸೊ ನಿಮ್ಗೆ ಎಲ್ಲೂ ಈಗ 2-3 ಡೇಸ್ ವೆಕೇಶನ್ಗೆ ಹೋಗಿದ್ದೀರಾ ಅಂತಂದ್ರೆ ನಿಮ್ಗೆ ಎಲ್ಲೂ ವರಿ ಮಾಡುವಂತ ಒಂದು ಸಿಚುವೇಶನ್ ಬರಲ್ಲ. ಹಾಗೂ ಇನ್ ಕೇಸ್ ಬ್ಯಾಟರಿ ಖಾಲಿ ಆಯ್ತು ಅಂತಂದ್ರೆ ಇಲ್ಲೇ Type-C ಪೋರ್ಟ್ ಇದೆ. ಸೊ ನಿಮ್ಮ ಮೊಬೈಲ್ ಫೋನ್ ನ Type-C ಪೋರ್ಟ್ ನ ಇಟ್ಕೊಂಡು ನೀವು ಚಾರ್ಜ್ ಕೂಡ ಮಾಡ್ಕೋಬಹುದು ಆನ್ ದ ಗೋ. ಅಂಡ್ ಈ ಒಂದು ಕೇಸ್ ಪೂರ್ತಿ ಚಾರ್ಜ್ ಆಗೋದಕ್ಕೆ 1 hour ತಗೊಳುತ್ತೆ. ಅಂಡ್ ಪೂರ್ತಿ ಚಾರ್ಜ್ ಆದ್ಮೇಲೆ ಕ್ಲೋಸ್ ಟು 40 hours ಆಫ್ ಬ್ಯಾಟರಿ ಬ್ಯಾಕಪ್ ನಿಮ್ ಕೈಲಿರುತ್ತೆ ಸ್ನೇಹಿತರೆ. 8 hours ಫಾರ್ ಈಚ್ ಟ್ರಾನ್ಸ್ಮಿಟರ್ಸ್ ಅಂಡ್ 40 hours ಕಂಬೈನಿಂಗ್ ದ ಕೇಸ್. ಸೊ ಇದಿಷ್ಟು ಬ್ಯಾಟರಿನ ಮಾಹಿತಿ. ಇನ್ನು ನಾವು ಟ್ರಾನ್ಸ್ಮಿಟರ್ಸ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಟ್ರಾನ್ಸ್ಮಿಟರ್ ನಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಪ್ರೊಟೆಕ್ಟಿವ್ ಫಿಲ್ಮ್ ಅನ್ನ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ನಿಮ್ಗೆ ಕಾಣುತ್ತೋ ಇಲ್ವೋ ಅಂತ. ಸೊ ಈ ಒಂದು ಪ್ರೊಟೆಕ್ಟಿವ್ ಫಿಲ್ಮ್ ನ ರಿಮೂವ್ ಮಾಡೋಣ. ನೋಡಿ, ಒಂದು ಪ್ರೊಟೆಕ್ಟಿವ್ ಫಿಲ್ಮ್. ಸೊ ಇದನ್ನ ರಿವೀಲ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ ಇಲ್ಲೊಂದು Type-C ಪೋರ್ಟ್ ಆದ್ಮೇಲೆ 2 ಕನೆಕ್ಟರ್ಸ್, ಮ್ಯಾಗ್ನೆಟಿಕ್ ಕನೆಕ್ಟರ್ಸ್. ಇದು ಕೇಸಲ್ಲಿ ಕೂತು ಟ್ರಾನ್ಸ್ಮಿಟರ್ಸ್ ನ ಚಾರ್ಜ್ ಮಾಡೋದಕ್ಕೆ ಯೂಸ್ ಆಗುವಂತದ್ದು. ಅಂಡ್ ಈ ಕಡೆ ನೋಡಿದ್ರಿ ಅಂತಂದ್ರೆ ಒಂದು ಯೆಲ್ಲೋ ಬಟನ್ ಇದೆ, ಒಂದು ಬ್ಲಾಕ್ ಬಟನ್ ಇದೆ. ಸೊ ಬ್ಲಾಕ್ ಬಟನ್ ಬಂದು ಪವರ್ ಆನ್ ಆಫ್ ಬಟನ್ ಅಂಡ್ ಯೆಲ್ಲೋ ಬಟನ್ ಬಂದು ನಾಯ್ಸ್ ರಿಡಕ್ಷನ್ ಆನ್ ಆಫ್ ಬಟನ್. ಸೊ ನೀವು ಸಿಂಗಲ್ ಪ್ರೆಸ್ ಮಾಡ್ತೀರಾ ಅಂತಂದ್ರೆ ಅದು ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಮಾಡುತ್ತೆ. ಅಂಡ್ ಸಿಂಗಲ್ ಪ್ರೆಸ್ ಆನ್ ಯೆಲ್ಲೋ ಕಲರ್ ಬಟನ್ ವಿಲ್ ರೆಡ್ಯೂಸ್ ದ ವಾಲ್ಯೂಮ್. ಸೊ ಇದು ವಾಲ್ಯೂಮ್ ಇನ್ಕ್ರೀಸ್ ಮಾಡುತ್ತೆ, ಇದು ವಾಲ್ಯೂಮ್ ಡಿಕ್ರೀಸ್ ಮಾಡುತ್ತೆ. ಅಂಡ್ ಪವರ್ ಬಟನ್ ನ ನೀವು 3 seconds, ಐ ಥಿಂಕ್ ಅಪ್ ಟು 3 seconds ಟಚ್ ಅಂಡ್ ಹೋಲ್ಡ್ ಅಂದ್ರೆ ಪ್ರೆಸ್ ಅಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಪವರ್ ಆನ್ ಆರ್ ಆಫ್ ಆಗುತ್ತೆ. ಸೊ ಕೇಸಿಂದ ತೆಗೆದ ತಕ್ಷಣ ನೀವು 3 seconds ಹೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ ಟು ಟರ್ನ್ ಇಟ್ ಆನ್. ಅಂಡ್ ಯೆಲ್ಲೋ ಬಟನ್ ನೀವು 3 seconds ಪ್ರೆಸ್ ಅಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಾಯ್ಸ್ ರಿಡಕ್ಷನ್ ಆನ್ ಆರ್ ಆಫ್ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಒಂದು ಓವರ್ವ್ಯೂ. ಅಂಡ್ ಇಲ್ಲಿ ಮುಂದೆ ನೋಡ್ಬೋದು ನೀವು ಒಂದು LED ಲೈಟ್ ಇದೆ. ಸೊ ಟರ್ನ್ ಆನ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗತ್ತೆ. ನೀವು ನೋಡ್ಬೋದು ಈಗ ಬ್ಲೂ ಕಲರ್ ಲೈಟ್ ಕಂಟಿನ್ಯೂಸ್ಲಿ ಬ್ಲಿಂಕ್ ಆಗ್ತಿದೆ. ದಿಸ್ ಮೀನ್ಸ್ ಇದರ ಟ್ರಾನ್ಸ್ಮಿಟರ್ ನ ನಾನು ಇದರ ರಿಸೀವರ್ ನ, ಸಾರಿ ದಿಸ್ ಇಸ್ ಟ್ರಾನ್ಸ್ಮಿಟರ್, ಇದರ ರಿಸೀವರ್ ನ ನಾನು ಇನ್ನ ಫೋನಿಗೆ ಕನೆಕ್ಟ್ ಮಾಡಿಲ್ಲ. ಸೊ ಅದರ ಕಾರಣ ಇದು ಬ್ಲೂ ಕಲರ್ ಲೈಟ್ ಕಂಟಿನ್ಯೂಸ್ ಬ್ಲಿಂಕ್ ಆಗ್ತಾ ಇದೆ. ಸೊ ಒನ್ಸ್ ಇದು ರಿಸೀವರ್ ಫೋನಿಗೆ ಕನೆಕ್ಟ್ ಆಗಿ ಇದು ಪೇರಿಂಗ್ ಸಕ್ಸಸ್ಫುಲ್ ಆದಾಗ ಬ್ಲೂ ಕಲರ್ ಲೈಟ್ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ. ಸೊ ಕಂಟಿನ್ಯೂಸ್ ಬ್ಲೂ ಕಲರ್ ಲೈಟ್ ತೋರಿಸ್ತಾ ಇರುತ್ತೆ ಇದರಲ್ಲಿ. ಅಂಡ್ ಬ್ಲೂ ಕಲರ್ ಲೈಟ್ ನಿಮಗೆ ನಾಯ್ಸ್ ರಿಡಕ್ಷನ್ ಮೋಡ್ ನ ಇಂಡಿಕೇಟ್ ಮಾಡುತ್ತೆ ಸ್ನೇಹಿತರೆ. ಸೊ ಬ್ಲೂ ಕಲರ್ ಲೈಟ್ ಕಂಟಿನ್ಯೂಸ್ ಆನ್ ಇದೆ ಅಂತ ಅಂದ್ರೆ ದಟ್ ಮೀನ್ಸ್ ನಾಯ್ಸ್ ರಿಡಕ್ಷನ್ ಮೋಡ್ ಆನ್ ಇದೆ ಅಂತ. ಈ ಮೈಕ್ ನಲ್ಲಿ ನಾಯ್ಸ್ ರಿಡಕ್ಷನ್ ಮೋಡ್ ಡಿಫಾಲ್ಟ್ ಆನ್ ಅಲ್ಲೇ ಬರುತ್ತೆ. ಸೊ ಆಫ್ ಮಾಡ್ಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಯೆಲ್ಲೋ ಕಲರ್ ಬಟನ್ ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಗ್ರೀನ್ ಕಲರ್ ಟರ್ನ್ ಆಗುತ್ತೆ. ಈಗ ಅದು ಟರ್ನ್ ಆಗ್ತಾ ಇಲ್ಲ ಬಿಕಾಸ್ ನಾನು ಇನ್ನೂ ರಿಸೀವರ್ ನ ಕನೆಕ್ಟ್ ಮಾಡಿಲ್ಲ. ಸೊ ಅದನ್ನ ಮಾಡಿದಾಗ ನಿಮಗೆ ಗ್ರೀನ್ ಕಲರ್ ಲೈಟ್ ಕಂಟಿನ್ಯೂಸ್ ಆನ್ ಇರುತ್ತೆ. ಆಗ ನಿಮಗೆ ನಾಯ್ಸ್ ರಿಡಕ್ಷನ್ ಮೋಡ್ ಆಫ್ ಆಗಿದೆ, ನಾರ್ಮಲ್ ಮೋಡ್ ಅಲ್ಲಿ ಇದೆ ಅಂತ ಅರ್ಥ.
ಸೊ ಇದನ್ನ ನೀವು ಪೇರ್ ಮಾಡಬೇಕಾದ್ರೆ ಮಾಡಬೇಕಿರೋದು ಇಷ್ಟೇ ಸ್ನೇಹಿತರೆ, ಜಸ್ಟ್ ಇದನ್ನ ಹೊರಗಡೆ ತಗೊಳ್ಳಿ. ಸೊ ನಿಮ್ಮ ರಿಸೀವರ್ ಏನಿದೆ, ರಿಸೀವರ್ನ ಮೊದಲು ಫೋನಿಗೆ ಕನೆಕ್ಟ್ ಮಾಡಿ. ಸೊ ನಿಮ್ಮ ಬಳಿ ಆಂಡ್ರಾಯ್ಡ್ ಫೋನ್ ಇದ್ರೆ ಟೈಪ್ ಸಿ ಯೂಸ್ ಮಾಡ್ಬೋದು, ಐಫೋನ್ ಇದ್ರೆ ಲೈಟ್ನಿಂಗ್ ಕನೆಕ್ಟರ್ ಕೂಡ ಇದೆ, ಅದನ್ನ ಯೂಸ್ ಮಾಡ್ಬೋದು. ಸೊ ನಾನು ಡೆಮಾನ್ಸ್ಟ್ರೇಷನ್ಗೆ ನನ್ನ ವೈಫ್ನ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಜಸ್ಟ್ ಇದನ್ನ ಹೀಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವು ಇದನ್ನ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ 2 ಲೈಟ್ ಕಾಣಿಸ್ತಾ ಇರ್ಬೋದು. ಸೊ ಈ 2 ಲೈಟ್ ಸೇಮ್ ನಾನು ಅದರ ಫಂಕ್ಷನಾಲಿಟಿ ಹೇಳಿದ್ನಲ್ಲ, ಟ್ರಾನ್ಸ್ಮಿಟರ್ನ ಫಂಕ್ಷನಾಲಿಟಿ ಸೇಮ್ ವೇ ವರ್ಕ್ ಆಗುತ್ತೆ. ಸೊ ಇನ್ ಕೇಸ್ ಇದೆರಡು ಬ್ಲಿಂಕ್ ಆಗ್ತಾ ಇದೆ ಅಂತ ಅಂದ್ರೆ ದಟ್ ಮೀನ್ಸ್ ಇನ್ನು ಪೇರ್ ಆಗಿಲ್ಲ ಅಂತ. ಬಿಕಾಸ್ ನೀವಿಲ್ಲಿ ನೋಡ್ಬೋದು ಟ್ರಾನ್ಸ್ಮಿಟರ್ಸ್ ಎರಡೂ ಕೂಡ ಕೇಸಲ್ಲೇ ಇದೆ, ಇನ್ನು ನಾನು ಯಾವ್ದನ್ನು ಹೊರಗೆ ತೆಗ್ದಿಲ್ಲ. ಸೊ ಆದ್ರಿಂದ ಇದು ಇನ್ನು ಪೇರ್ ಆಗಿಲ್ಲ. ಸೊ ನಾನು ಅದೇ ರೀತಿ ಇವಾಗ ಟ್ರಾನ್ಸ್ಮಿಟರ್ನ ಹೊರಗೆ ತೆಗ್ದೆ ಅಂತಂದ್ರೆ ಈಗ ಯಾವುದೇ ರೀತಿ ಲೈಟ್ಸ್ ಬ್ಲಿಂಕ್ ಆಗ್ತಾ ಇಲ್ಲ. 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಳ್ತೀನಿ, ಪವರ್ ಆನ್ ಆಗುತ್ತೆ. ಸೊ ನೀವು ನೋಡ್ಬೋದು ಗ್ರೀನ್ ಕಲರ್ ಲೈಟ್ ಬಂದಿದೆ ಅಂಡ್ ಇಲ್ಲೂ ಕೂಡ ಒಂದು ಲೈಟ್ ಸ್ಟಾಗ್ನೆಂಟ್ ಇದೆ, ಇನ್ನೊಂದು ಲೈಟ್ ಬ್ಲಿಂಕ್ ಆಗ್ತಿದೆ. ಇದರ ಅರ್ಥ ಏನು ಅಂತಂದ್ರೆ ಒಂದು ರಿಸೀವರ್ ಕನೆಕ್ಟ್ ಆಗಿದೆ, ಒಂದು ಟ್ರಾನ್ಸ್ಮಿಟರ್ ಕನೆಕ್ಟ್ ಆಗಿದೆ, ಇನ್ನೊಂದು ಟ್ರಾನ್ಸ್ಮಿಟರ್ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ ಅದೇ ರೀತಿ ನಾನು ಇನ್ನೊಂದು ಟ್ರಾನ್ಸ್ಮಿಟರ್ನು ತಗೊಂಡೆ ಅಂತಂದ್ರೆ ಈಗ ನೀವು ನೋಡ್ಬೋದು ಇದರಲ್ಲೂ ಕೂಡ ಗ್ರೀನ್ ಲೈಟ್ ಇದೆ. ಸೊ ಈಗ ಇಲ್ಲಿ 2 ಲೈಟ್ಸ್ ಸ್ಟಾಗ್ನೆಂಟ್ ಆಗಿದೆ. ಸೊ ಈಗ 2 ಮೈಕ್ಸ್ ಕೂಡ ಕನೆಕ್ಟೆಡ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಸೊ ಈಗ ನಾನು ಇದು ಗ್ರೀನ್ ಲೈಟ್ ಅಲ್ಲಿ ಇದೆ, ದಟ್ ಮೀನ್ಸ್ ನಾರ್ಮಲ್ ಮೋಡ್ ಅಲ್ಲಿ ಇದೆ. ಸೊ ಇದನ್ನ ನಾನು ಹೋಲ್ಡ್ ಮಾಡಿ ಇಟ್ಕೊಂಡೆ ಅಂತಂದ್ರೆ ಬ್ಲೂ ಲೈಟ್ ಟರ್ನ್ ಆಯ್ತು. ಸೊ ಇದರ ಅರ್ಥ ನಾಯ್ಸ್ ರಿಡಕ್ಷನ್ ಮೋಡ್ ಎನೇಬಲ್ ಆಗಿದೆ ಅಂತ. ಹಾಗೆ ವಾಲ್ಯೂಮ್ ಜಾಸ್ತಿ ಮಾಡಬೇಕು ಅಂದ್ರೆ ಈ ಪವರ್ ಬಟನ್ ನ ಪ್ರೆಸ್ ಮಾಡಬೇಕಾಗುತ್ತೆ, ವಾಲ್ಯೂಮ್ ಕಡಿಮೆ ಮಾಡಬೇಕು ಅಂತಂದ್ರೆ ಸಿಂಗಲ್ ಪ್ರೆಸ್ ಆನ್ ಯೆಲ್ಲೋ ಕಲರ್ ಬಟನ್. ಇದಿಷ್ಟು ಇದರ ಫಂಕ್ಷನಾಲಿಟಿ ಸ್ನೇಹಿತರೆ. ಹಾಗೆ ಇನ್ ಕೇಸ್ ಈ ಒಂದು ಮೈಕ್ ನಿಮಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಜಸ್ಟ್ ಇನ್ ಕೇಸ್ ನಿಮ್ಮ ಫೋನಿಗೆ ಕಂಪ್ಯಾಟಿಬಲ್ ಇಲ್ಲ ಅಥವಾ ನಿಮ್ಮ ಕ್ಯಾಮ್ರಾ ನೇಟಿವ್ ಕ್ಯಾಮ್ರಾನಲ್ಲಿ ವರ್ಕ್ ಆಗ್ತಿಲ್ಲ, ರೆಕಾರ್ಡರ್ ಅಲ್ಲಿ ವರ್ಕ್ ಆಗ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂತು ಅಂತಂದ್ರೆ ನಾನು ಆಗ್ಲೇ ತೋರಿಸ್ದೆ, ನೀವು ಅಬ್ಸರ್ವ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಈ ಒಂದು ಬುಕ್ಲೆಟ್ ನ ಕೊಟ್ಟಿದ್ದಾರೆ ಇದರಲ್ಲಿ, ಈ ಒಂದು ಇನ್ಸ್ಟ್ರಕ್ಷನ್ ನ. ಸೊ ಇದರಲ್ಲಿ ಹೇಳೋ ತರ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ನೀವು ಓಪನ್ ಕ್ಯಾಮೆರಾ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಡೌನ್ಲೋಡ್ ಮಾಡಿ ನೀವು ಈಸಿಲಿ ಆ ಒಂದು ಅಪ್ಲಿಕೇಶನ್ ನ ಓಪನ್ ಮಾಡಿ ವಿಡಿಯೋ ಸೆಟ್ಟಿಂಗ್ಸ್, ಫಸ್ಟ್ ಸೆಟ್ಟಿಂಗ್ಸ್ ಹೋಗಬೇಕು, ಅಲ್ಲಿಂದ ವಿಡಿಯೋ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿಂದ ನೀವು ಆಡಿಯೋ ಸೋರ್ಸ್ ಅನ್ನುವಂತ ಒಂದು ಬಟನ್ ಇರುತ್ತೆ. ಇಲ್ಲಿ ಲೆಫ್ಟ್ ಅಲ್ಲಿ ಅಥವಾ ರೈಟ್ ಅಲ್ಲಿ ನಾನು ಅದನ್ನ ಹೆಂಗ್ ನ್ಯಾವಿಗೇಟ್ ಮಾಡಬೇಕು ಅಂತ ತೋರಿಸ್ತಾ ಇರ್ತೀನಿ. ಸೊ ಆಡಿಯೋ ಸೋರ್ಸ್ ಅನ್ನುವಂತ ಒಂದು ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಅಲ್ಲಿಂದ ನೀವು ಎಕ್ಸ್ಟರ್ನಲ್ ಮೈಕ್ ಇಫ್ ಅವೈಲೇಬಲ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ, ಎಕ್ಸ್ಟರ್ನಲ್ ಮೈಕ್. ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅನ್ಕಂಪ್ಯಾಟಿಬಲ್ ಫೋನ್ಸ್ ನಲ್ಲೂ ಕೂಡ ಯೂಸ್ ಮಾಡುವಂತ ಒಂದು ಫೆಸಿಲಿಟಿ ಸಿಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ನಿಮಗೆ ಹೇಗೆ ಯೂಸ್ ಮಾಡಬಹುದು ಅನ್ನುವಂತಹ ಒಂದು ಮಾಹಿತಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಸೇಮ್ ನನ್ನ ಫೋನ್ ಏನ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದಕ್ಕೇನೆ ನಾನು ನನ್ನ ರಿಸೀವರ್ನ ಕನೆಕ್ಟ್ ಮಾಡ್ತೀನಿ ಅಂಡ್ ಮೈಕ್ ನ ಯೂಸ್ ಮಾಡ್ತೀನಿ. ಇದರಿಂದ ನೀವು ಇದನ್ನು ತಿಳ್ಕೊಬಹುದು. ಇವಾಗ ನೀವೇನ್ ನೋಡ್ತಿದ್ದೀರಾ ಡೈರೆಕ್ಟ್ ಫ್ರಮ್ ಕ್ಯಾಮ್ರಾ, ಫೋನ್ ನಲ್ಲಿ ಏನ್ ಇಂಟರ್ನಲ್ ಮೈಕ್ ಯೂಸ್ ಆಗ್ತಿದೆ ಅದರಿಂದಾನೇ ರೆಕಾರ್ಡ್ ಆಗ್ತಿರುವಂತ ವಾಲ್ಯೂಮ್ ಇದು, ಅದರಿಂದಾನೇ ರೆಕಾರ್ಡ್ ಆಗ್ತಿರುವಂತ ಆಡಿಯೋ ಇದು. ಸೊ ಇದರಿಂದ ನಿಮಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ, ಮುಂದೆ ಬರೋ ಆಡಿಯೋ ಇಂದ ಮತ್ತೆ ಇವಾಗಿನ ಆಡಿಯೋಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಎಷ್ಟು ಕ್ಲಿಯರ್ ಇದೆ ಅಥವಾ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಏನ್ ಬೇಕಾದ್ರೂ ನಿಮಗೆ ಗೊತ್ತಾಗುತ್ತೆ. ಯು ವಿಲ್ ಬಿ ದ ಬೆಟರ್ ಜಡ್ಜ್. ಓಕೆ, ಸೊ ನಾನು ನಿಮಗೆ ಕನೆಕ್ಟ್ ಆಗಿ ಮತ್ತೆ ಪುನಃ ಸಿಗ್ತೀನಿ. ಈಗ ನೀವು ನೋಡ್ಬೋದು ಸ್ನೇಹಿತರೆ, ನಾನು ನನ್ನ ಫೋನಿಗೆ ಡಿಜಿಟೆಕ್ ರಿಸೀವರ್ ನ ಕನೆಕ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಿದೆ. ಸೊ ನಾನು ದೂರ ಇಟ್ಕೊಂಡಿದ್ರೆ ನಿಮಗೆ ವಾಯ್ಸ್ ಹೆಂಗ್ ಕೇಳಿಸ್ತಾ ಇದೆ, ಹತ್ರ ಬಂದ್ರೆ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಆಗ್ಲೇ ಹೇಳಿದಾಗೆ ಇದು ಗ್ರೀನ್ ಲೈಟ್ ಬ್ಲಿಂಕ್ ಸ್ಟಾಗ್ನೆಂಟ್ ಆಗಿದೆ, ದಟ್ ಮೀನ್ಸ್ ಇದು ಈಗ ನಾರ್ಮಲ್ ಮೋಡ್ ಅಲ್ಲಿ ಇದೆ. ಸೊ ಇನ್ ಕೇಸ್ ನಾನು ಯೆಲ್ಲೋ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬ್ಲೂ ಲೈಟ್ ಬ್ಲಿಂಕ್ ಆಗುತ್ತೆ. ಈಗ ಇದು ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ನ ಆಕ್ಟಿವೇಟ್ ಮಾಡಿದೆ. ಸೊ ಈಗ ನೀವು ಡಿಫ್ರೆನ್ಸ್ ನೋಡ್ಬೋದು. ಸೊ ಇದು ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್, ಇದು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್. ಸೊ ಇದನ್ನ ಎಲ್ಲರೂ ಯೂಸ್ ಮಾಡೋ ರೀತಿ ನಾನು ಕಾಲರಿಗೆ ಪ್ಲಗ್ ಮಾಡ್ಕೋತೀನಿ. ಇಲ್ಲಿ ನೀವು ಕ್ಲಿಪ್ ಕೂಡ ಇದೆ, ನಾನು ಆಗ್ಲೇ ತೋರಿಸ್ಲಿಲ್ಲ. ಸೊ ಇಲ್ಲಿ ನಿಮಗೆ ಕ್ಲಿಪ್ ಇದೆ. ಸೊ ಈ ಕ್ಲಿಪ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕಾಲರಿಗೆ ಹಾಕೊಳ್ಬಹುದು. ಸೊ ಕಾಲರಿಗೆ ಹಾಕೊಂಡ ನಂತರ ನಿಮಗೆ ರೆಡಿ ಟು ಯೂಸ್ ಇರುತ್ತೆ ಸ್ನೇಹಿತರೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಬ್ಲೂ ಲೈಟ್ ಇದೆ, ದಟ್ ಮೀನ್ಸ್ ನಾಯ್ಸ್ ರಿಡಕ್ಷನ್ ಮೋಡ್ ಎನೇಬಲ್ ಆಗಿದೆ. ಆ್ಯಂಡ್ ನಿಮಗೆ ಆಗಲೇ ಒಂದು ಮಾಹಿತಿ ಕೊಡೋದನ್ನ ನಾನು ಮಿಸ್ ಮಾಡಿದೆ. ರಿಸೀವರ್ನಲ್ಲಿ ನಿಮಗೆ USB Type-C
ಇನ್ಪುಟ್ ಕೂಡ ಇರುತ್ತೆ ಸ್ನೇಹಿತರೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಸೈಮಲ್ಟೇನಿಯಸ್ಲಿ ಚಾರ್ಜ್ ಕೂಡ ಮಾಡ್ಬೋದು ನಿಮ್ಮ ಫೋನನ್ನು. ಸೊ ಒಂದು ಕಡೆ ನೀವು ಕನೆಕ್ಟ್ ಮಾಡಿರ್ತೀರಾ, ಇನ್ನೊಂದು ಕಡೆ USB Type-C ನೀವು ಚಾರ್ಜರ್ನ ಇನ್ಸರ್ಟ್ ಮಾಡುವಂಥ ಕೇಪಬಿಲಿಟಿ ಅದರಲ್ಲಿ ಇದೆ ರಿಸೀವರ್ನಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಫೋನನ್ನು ಚಾರ್ಜ್ ಮಾಡಿಕೊಂಡು ಸೈಮಲ್ಟೇನಿಯಸ್ಲಿ ಮೈಕ್ನ ಕೂಡ ಯೂಸ್ ಮಾಡ್ಬೋದು ಅಂತ ಒಂದು ಫೀಚರ್ ಇದರಲ್ಲಿ ಇದೆ. ಆ್ಯಂಡ್ ನಿಮಗೆ ರೇಂಜ್ ಬಗ್ಗೆ ಮಾತಾಡ್ತೀರಾ ಅಂತಂದರೆ ನಿಮಗೆ ಮೈಕ್ರೋಫೋನ್ ವೈರ್ಲೆಸ್ ಯೂಸ್ ಮಾಡ್ತೀರಾ ಅಂದರೆ ಅದರ ಅಡ್ವಾಂಟೇಜೇ ರೇಂಜ್ ಆಗಿರುತ್ತೆ. ರೇಂಜ್ ಅಂದರೆ ನೀವು ಎಷ್ಟು ದೂರದಿಂದ ನೀವು ಫೋನ್ನಿಂದ ಎಷ್ಟು ದೂರದಿಂದ ನೀವು ಯೂಸ್ ಮಾಡ್ಬೋದು ನಿಮ್ಮ ಮೈಕನ್ನು ಅಂತ ಹೇಳಿ. ಸೊ ಅದು ನಿಮಗೆ ಕಂಪನಿ ಕ್ಲೇಮ್ಡ್ 30 ಮೀಟರ್ಸ್ ಇದೆ ಸ್ನೇಹಿತರೆ. ಸೊ ಅದನ್ನು ಕೂಡ ಒಂದು ಟೆಸ್ಟ್ ಮಾಡ್ತೀವಿ ನಾವು. ಎಸ್, ಸೊ ಈಗ ಸ್ನೇಹಿತರೆ ನಾವು ನಿಮಗೆ ರೇಂಜ್ನ ಒಂದು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಹೀಗೆ ವಾಪಸ್ ನಡ್ಕೊಳ್ತಾ ಹೋಗ್ತೀನಿ. ಸೊ ಈಗ ನಾನು ಕನೆಕ್ಟ್ ಮಾಡಿದ್ದೀನಿ ರಿಸೀವರ್ನ, ಆ್ಯಂಡ್ ನೀವು ನನ್ನ ವಾಯ್ಸ್ನ ಕೇಳಿಸ್ಕೊಳ್ತಾ ಇರೋದು ಈ ಒಂದು ಟ್ರಾನ್ಸ್ಮಿಟರ್ನಿಂದನೇ ಕೂಡ. ಸೊ ಇದರಿಂದ ನಿಮಗೆ ಒಂದು ಅಂದಾಜು ಸಿಗುತ್ತೆ ಎಷ್ಟು ದೂರ ನಾನು ಹೀಗೆ ಹೋಗ್ಬೋದು ಅಂತ. ಸೊ ಸುಮಾರಷ್ಟು ದೂರ ಹೋಗ್ಬೋದು. ಐ ಥಿಂಕ್ 30 ಮೀಟರ್ಸ್ ಕಂಪನಿ ಕ್ಲೇಮ್ಡ್ ಇರೋದು. ಸೊ 30 ಮೀಟರ್ಸ್ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಕ್ಲೋಸ್ ಟು 100 ಅಡಿ. ಸೊ 100 ಅಡಿಗಳಷ್ಟು ದೂರ ನೀವು ಇದೇ ರೀತಿ ಯೂಸ್ ಮಾಡ್ಬೋದು. ಸೊ ಐ ಥಿಂಕ್ ಇಷ್ಟು ದೂರಕ್ಕೆ ನಾನು ಆಲ್ರೆಡಿ ವೀಡಿಯೋನಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇರ್ತೀನಿ. ಯೂಶ್ವಲಿ ವೀಡಿಯೋ ಮಾಡಬೇಕಾದ್ರೆ ಐ ಥಿಂಕ್ ಇದು ಒಂದು ಅಕ್ಸೆಪ್ಟಬಲ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋಯಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೂರ ನೀವು ಹೀಗೆ ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ನಾನು ಬಂದಿರೋ ಜಾಗದಲ್ಲಿ ಸ್ನೇಹಿತರೆ ಈಗ ಸ್ವಲ್ಪ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ವರ್ಕ್ಸ್ ಕೂಡ ನಡೀತಾ ಇದೆ. ಸೊ ಈಗ ನಾನೇನು ಮಾಡ್ತೀನಿ, ಈಗ ಆಲ್ರೆಡಿ ನಾನು ನಾಯ್ಸ್ ರಿಡಕ್ಷನ್ ಮೋಡ್ನಲ್ಲಿ ಇದ್ದೀನಿ. ಸೊ ಈಗ ನಾನೇನು ಮಾಡ್ತೀನಿ, ನಾರ್ಮಲ್ ಮೋಡಿಗೆ ಶಿಫ್ಟ್ ಆಗ್ತೀನಿ. ನಿಮಗೆ ಆಗ ಡಿಫ್ರೆನ್ಸ್ ಗೊತ್ತಾಗತ್ತೆ. ಎಸ್, ಈಗ ನಾನು ನಾರ್ಮಲ್ ಮೋಡ್ನಲ್ಲಿದ್ದೀನಿ. ಸೊ ನಾನು ಸೈಲೆಂಟ್ ಆಗ್ತೀನಿ, ನಿಮಗೆ ಆಗ ನಾಯ್ಸ್ ಕ್ಯಾಪ್ಚರ್ ಆಗತ್ತಾ ಅಂತ ನೀವು ಚೆಕ್ ಮಾಡ್ಬೋದು. ನಿಮಗೆ ಕೇಳಿಸ್ತಾ ಇದೆ ಅನ್ಸುತ್ತೆ, ಸೈಡಲ್ಲಿ ತುಂಬ ನಾಯ್ಸ್ ಇದೆ. ಈಗ ನಾನು ನಾಯ್ಸ್ ರಿಡಕ್ಷನ್ ಮೋಡ್ ಎನೇಬಲ್ ಮಾಡ್ತೀನಿ. ಎಸ್, ಈಗ ನಾಯ್ಸ್ ರಿಡಕ್ಷನ್ ಮೋಡ್ ಎನೇಬಲ್ ಆಗಿದೆ. ಈಗ ನಾನು ಸೈಲೆಂಟ್ ಆಗ್ತೀನಿ. ಈಗ ಮತ್ತೆ ಪುನಃ ಕೇಳಿಸ್ಕೊಳ್ಳಿ. ಸೊ ನಿಮಗೆ ಇದರಿಂದ ಒಂದು ಕಂಪ್ಯಾರಿಸನ್ ಗೊತ್ತಾಗಿರುತ್ತೆ ಸ್ನೇಹಿತರೆ, ಹೇಗಿದೆ ಇದರ ಮೈಕ್ ಕ್ವಾಲಿಟಿ, ಹೇಗಿದೆ ಆಡಿಯೋ, ಹೇಗೆ ಬರುತ್ತೆ ಇದರಿಂದ ಅಂತ ಹೇಳಿ. ಸೊ ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇದಿಷ್ಟು ನಾನು ಇದೊಂದು ವಿಡಿಯೋನ ಮಾಡೋ ಒಂದು ಉದ್ದೇಶ ಏನಾಗಿತ್ತು ಅಂತಂದರೆ, ನಿಮಗೆ ಒಂದು ಬೆಟರ್ ಕ್ವಾಲಿಟಿಯ ಮೈಕ್ನ ಪ್ರೊವೈಡ್ ಮಾಡಬೇಕು ಅನ್ನೋದು. ಆ್ಯಂಡ್ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತಂದರೆ ಈ ರೀತಿಯಾದ ಮೈಕನ್ನು ನೀವು ಹೇಗೆಲ್ಲ ಯೂಸ್ ಮಾಡ್ಬೋದು, ಯಾವುದೆಲ್ಲ ರೀತಿಯಲ್ಲಿ ನೀವು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ಬೋದು ಅಂತ ಒಂದು ಮಾಹಿತಿ ನಿಮಗೆ ಕೊಡಬೇಕಾಗಿತ್ತು ಸ್ನೇಹಿತರೆ. ಅದರಿಂದ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿತ್ ದಿಸ್ ನಾನು ನಿಮ್ಮ ರಾಯನ್ ಗೌಡ ಸೈನಿಂಗ್ ಆಫ್. ಟೇಕ್ ಕೇರ್. ಛಾ